ಸಾವಿರಾರು ಕೋಟಿ ಗಟ್ಲೆ ಹಾಕಿ ಪುನಃ ಹೊಸ ಬ್ಯಾಂಕ್ ಅನ್ನು ಓಪನ್ ಮಾಡೋದಕ್ಕಿಂತ ಅದೇ ಸಾವಿರಾರು ಕೋಟಿಯನ್ನ ನಮ್ಮ ರಾಜ್ಯದಲ್ಲಿ ನಮ್ಮ NRLMಗೆ ಕೊಡ್ಲಿ. ತಮ್ಮ ಹಣ ಎಲ್ಲಿ ಸೋರಿಕೆ ಆಗದಿರೋ ದುಡಿಸ್ಕೊಡ್ತೀವಲ್ಲ ನಾವು. ಸಾವಿರಾರು ಕೋಟಿ ಹಣ ತಾವು ಹಾಕಿ ಪ್ರಯತ್ನ ಮಾಡೋದಕ್ಕಿಂತ ಇದೇ ನಮ್ಮ NRLM ಕೊಡ್ಲಿಲ್ಲ. ಅರ್ಥ ಮಾಡ್ಕೋಬೇಕು ಹೆಬ್ಬಾಳ್ಕರ್ ಮೇಡಮ್ ಅವರೇ, ದಯಮಾಡಿ ತಾವು ತೆಗೆದಿರುವಂತ ಯೋಜನೆಗಳು ಎಷ್ಟು ಉಪಯುಕ್ತವಾಗಿಯೋ ಅಷ್ಟೇ ಅಪಯುಕ್ತವಾಗಿಯೋ ಅಂತ ನನ್ನ ಅನಿಸಿಕೆ ಮೇಡಮ್ ಅವರೇ. ದಯಮಾಡಿ ಈ ತಮ್ಮ ಯೋಜನೆಯನ್ನ ನಮ್ಮೆಲ್ಲರ ಯೋಜನೆಗೆ ತಗೊಂಡ್ ಬರ್ರಿ ಅಂತ ಮತ್ತೊಮ್ಮೆ ತಮ್ಮ ಕೈ ಕೇಳ್ಕೊತೀನಿ. ಅಂತ ನಾನು ಸ್ಥಳೀಯವಾಗಿ LCRPಗೆ ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ಮತ್ತೆ ಮಹಾ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಸಹ ನಾನು ಸ್ಥಳೀಯವಾಗಿ ಕೆಲಸ ಮಾಡುವುದರಿಂದ ಮಹಿಳೆಯರದು ಮತ್ತೆ ಗ್ರಾಮೀಣ ಅಭಿವೃದ್ಧಿ ಯಾವ ಇಲಾಖೆಯಿಂದ ಹೆಚ್ಚು ಆಗಾಕತ್ತದ ಅಂತ ನನಗೆ ಬಹಳ ಗೊತ್ತದ. ಪ್ರತಿ ಮನೆ ಬಾಗಿಲು ಪ್ರತಿ ಸಂದಿನ ನಮ್ಗೆ LCRP ಸಖಿಯರಿಗೆ ಗೊತ್ತು. ಹಾಗಾಗಿ ಇವ್ರು ತಂದಿರುವಂತ ಯೋಜನೆ ಗುಡ್, ನಾನು ಒಪ್ಕೋತೀನಿ, ಹೆಮ್ಮೆ ಪಡ್ತೀನಿ. ಇದು ಮಹಿಳೆಯರ ಪರ ಏನೇನ್ ತರ್ತಾರೆ ಎಲ್ಲಾ ಯೋಜನೆಗಳ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಷ್ಟೇನ ಬಹಳ ನೋವೈತೆ. ಯಾಕಂತ ಕೇಳಿದ್ರೆ ಇವ್ರು ರಾಜ್ಯ ಸರ್ಕಾರದಲ್ಲಿ ತರುವಂತ ಯೋಜನೆಗಳು ಎಷ್ಟು ಗೌರವ ಕೊಡ್ತದಂದ್ರೆ 50% ನಮಗೆ ಅವಮಾನಕರನೇ. ಉದಾಹರಣೆಗಾಗಿ ತಗೋರಿ, ಇದು ನೇರ ಸಾಲ, ಪಂಚಾಯತ್ ವತಿಯಿಂದ ನೇರ ಸಾಲ ತಗೊಂಡ್ರು, ಅದು ಯಾವ್ದು ಸಕ್ಸಸ್ ಆಗ್ಲಿಲ್ಲ. ಬಟ್ ಸರ್ಕಾರಿ ಹಣ ಯಾವ್ದು ವಾಪಸ್ ಬರ್ಲಿಲ್ಲ. ಯಾವ್ದೇ ಭದ್ರತೆ ಇಲ್ಲದೆ, ಯಾವ್ದೇ ಸ್ಯೂರಿಟಿ ಇಲ್ಲಾರ್ದೆ ಸಾಲ ಕೊಡೋದು ಒಂದ್ ಲೆಕ್ಕ ಜನರಿಗೆ ದುರಾಸೆ ಹುಟ್ಟಿಸುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡ್ಲಕತ್ತದತ್ತ ನಾ ದೂರ್ತೀನಿ. ಒಂದೇದು ಇವ ನಮ್ಮ ಶ್ರೀಮತಿ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಾವು ಒಬ್ಬ ಹೆಣ್ಣು ಮಗಳಾಗಿ ನಮ್ಮ ಹೆಣ್ಣು ಮಕ್ಕಳ ನೋವನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಅವರು ನಾವ್ ಎಷ್ಟೋ ಸಲ ಸಾವಿರಾರು ಸಲ ಬೆಳಗಾವಿಯಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಸಲ ನಾವು ಪ್ರತಿಭಟನೆ ಮಾಡಿದೀವಿ, ಗೌರವಧನ ಹೆಚ್ಚು ಮಾಡಿ ಅಂತ. ಇಲ್ಲ ಕೇಂದ್ರದ್ದು 60 ಅದ, ಆ ರಾಜ್ಯದ್ದು 40 ಅದ. 60-40 ಕೆಲಸ ಸರ್ಕಾರ ನಡೆಸೋಕೋಸ್ಕರ ಗ್ರಾಮೀಣ ಭಾಗದ ಮಹಿಳೆಯರನ್ನ ಬಳಕೆ ಮಾಡ್ಕೋತೀರಿ. ಬಟ್ ಗ್ರಾಮೀಣ ಭಾಗದ ಮಹಿಳೆಯರು ಮಿನಿಮಮ್ 45,000 ರಿಂದ 50,000 ಜನ ಸಿಬ್ಬಂದಿಯವರು ಕೇವಲ ರಾಜ್ಯದಲ್ಲಿ. ಇದು NRLM ಯೋಜನೆ ಇಡೀ ದೇಶದಾದ್ಯಂತ ಇದೆ. ದೇಶದಾದ್ಯಂತ ಆದ್ರೆ ಎಷ್ಟು ಜನ ಮಹಿಳೆಯರು ಇರ್ಬೇಕು? ಒಳ್ಳೆ ಕರ್ನಾಟಕದಲ್ಲಿ ಮಿನಿಮಮ್ ನಮ್ಮ ರಾಜ್ಯದಲ್ಲಿ 45,000 ಜನ ಮಹಿಳೆ ಬೀದಿಗೆ ಬರ್ತಾರ ಈ ಯೋಜನೆಯಿಂದ ಅಂತ ಹೇಳಿ. ತಮಗ್ ಗೊತ್ತಿದ್ದು ಸಹ ಗೃಹಲಕ್ಷ್ಮಿ ಬ್ಯಾಂಕ್ ಅಂತ ಓಪನ್ ಮಾಡ್ತಾರಲ್ಲ, ಇದು ಯಾವ ನ್ಯಾಯ? ಇವಾಗ NRLM ಐತಲ್ಲ, ನಾವು ಸುತ್ತು ನೀರು ಕೇಳ್ತಾ ಇದ್ವಿ. ಸತ್ತೋಗಿರೋ ಸಂಘಗಳಿಗೆ ಜೀವ ತುಂಬಕ್ಕಾಗಿ NRLM ಯೋಜನೆ ಮಾಡಿರೋದು, ಮಹಿಳೆಯರ ಅಭಿವೃದ್ಧಿಗಾಗಿನೇ NRLM ಯೋಜನೆ ಮಾಡಿರೋದು. ಇದು ಒಂದೇನ್ರಿ? ಫೈನಾನ್ಸ್ ಹಾವಳಿ ಸಾಕಷ್ಟದ. ಆಮೇಲೆ NRLM ನಾವ್ ಯಾಕಿಷ್ಟು ಭಯದಿಂದ ನಾವು ನಿಮ್ಮನ್ನ ಕರಿತಾ ಇದೀವಿ ಅಂದ್ರ ಇಲ್ಲಿ ಆಗೋದಿಂದ ಇವಾಗ 4 ಜನರ ಸಹಾಯ ಆಗಿದ್ರೆ ಸಾಲ ಸಿಗುತ್ತೆ ಅಂದ್ರೆ ಯಾರು ಬರಲ್ಲ. ಸಿಂಗಲ್ ಆಗಿ ಸ್ವತಂತ್ರವಾಗಿ ಇರೋಕ್ ಇಷ್ಟಪಡ್ತಾನೆ ಮನುಷ್ಯ. ಸ್ವತಂತ್ರವಾಗಿ ನಿನ್ಗೆ 3 ಲಕ್ಷ ಸಾಲ ಕೊಡ್ತೀನಿ ಬಾ ಅಂತಂದ್ರೆ ನಮ್ಮ NRLM ಉಳಿಯಲ್ಲ. ಅಂದ್ರೆ ನಮ್ಮ 45,000 ಬರೀ ಕೇವಲ ರಾಜ್ಯದಲ್ಲಿ ಹೇಳ್ತಾ ಇದೀನಿ, 45,000 ಸಿಬ್ಬಂದಿಯವರ ಭವಿಷ್ಯ ನಮ್ಮ ಸಚಿವೆ ಮೇಡಮ್ ಅವ್ರ ಹಾಳು ಮಾಡ್ದಂಗ ಆಗುತ್ತೆ. ದಯಮಾಡಿ ಹೇಳ್ತೀನಿ ಮೇಡಮ್ ಅವರೇ, ನಿಮ್ಗೆ ಈ ನ್ಯೂಸ್ ಮುಖಾಂತರ ನಾ ಹೇಳಕ್ ಇಷ್ಟಪಡ್ತೀನಿ. ಬಟ್ ತಾವು ಮಾಡುವ ಏನ ಸರ್ಕಾರಿ ಯೋಜನೆಗಳು ಇದಾವಲ್ಲ, ಯೋಚನೆ ಮಾಡಿ ಸಂಘ ಸಂಸ್ಥೆಗಳನ್ನ ಯೋಚನೆ ಮಾಡಿ ಆಚರಣೆಗೆ ತಗೊಂಡ್ ಬರ್ರಿ ಪ್ಲೀಸ್. ಅರ್ಥ ಮಾಡ್ಕೊಡ್ರಿ ಮೇಡಮ, ನಮಗ್ ಇನ್ನಿಷ್ಟು ಗೌರವಧನಗಳನ್ನ ಹೆಚ್ಚಿಸ್ರಿ. ಬಟ್ ನಮ್ NRLM ಬಗ್ಗೆ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ವಿಸಿಟ್ ಆಗ್ಲಿ, ಎಷ್ಟು ಹಣ ಹೋಯ್ತು, ಎಷ್ಟು ಹಣ ಬಂತು, ನಾವು ವರ್ಷ ಮಹಿಳೆಯರಿಗೆ ನಾವು ಏನ್ ಕೊಡ್ಬೇಕು, ಏನ್ ಕುಂದುಕೊರತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇವು ಹೊಸ ಯೋಜನೆ ತಂದ್ರೆ ಸಕ್ಸಸ್ ಆಗಲ್ಲ ಮೇಡಮ್. ಕಾರಣ ನಾ ಹೇಳ್ತೀನಿ, ದುರಾಸೆಯಿಂದ ನಾನೇ 3 ಲಕ್ಷ ತಗೊಂಡು ನಾನೇ ಎಲ್ಲ ಊರ್ ಬಿಟ್ಟು ಹೋದ್ನಂದ್ರ ಕೆಲಸ ಮಾಡೋರು ಏನ್ ಮಾಡ್ಬೇಕು? 3 ಲಕ್ಷ ನಾನು ದುರಾಸೆ ಬೀಳ್ತೀನಿ. ಏನೋ ನಾನು ಮಾನಸಿಕ ಸ್ಥಿತಿ ಸರಿ ಇಲ್ಲಪ್ಪ ಅಂದ್ರೆ, ಏನೋ ಕುಟುಂಬದ ಬೆದರಿಕೆ ಇವ್ರದಾಗಿ ನಾನೇನಾದ್ರು ಸುಸೈಡ್ ಮಾಡ್ಕೊಂಡ್ರೆ ಆ 3 ಲಕ್ಷ ಸಾಲಕ್ಕೆ ಯಾರು ಹೊಣೆಗಾರರು? ಆ 3 ಲಕ್ಷ ದುಡ್ಡು ಎಲ್ಲಿ ಬರುತ್ತೆ ಹೇಳ್ರಿ? ಯಾರ್ದದು? ನಮ್ಮೆಲ್ಲಾ ಹೆಣ್ಮಕ್ಳು ದುಡ್ಡೇ ಬರ್ತದ್ರಿ. ಹೆಣ್ಮಕ್ಳು ದುಡ್ಡು ಬರುತ್ತೆ, ನಮ್ ತೆರಿಗೆ ಹಣ ಬರುತ್ತೆ. ನಮ್ಮ ತೆರಿಗೆ ಹಣದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಗೌರವಧನ ಹೆಚ್ಚು ಮಾಡಿ ಗೌರವ ಕೊಡ್ರಿ ಹೊರ್ತು ಹೊಸ ಸಂಘ ಸಂಸ್ಥೆಗಳನ್ನ ಹುಟ್ಟಾಕಬೇಡ್ರಿ.
ಹೊಸ ಹೊಸ ಸಂಘ ಸಂಸ್ಥೆಗಳನ್ನ ಹುಟ್ಟ ಹಾಕೋದನ್ನ ಬಿಟ್ಟ ನಮಗೇನ್ 45,000 ಜನ ನಮ್ಮ ರಾಜ್ಯದಲ್ಲಿ ಅಷ್ಟೇ ಮಾತಾಡ್ತಾ ಇದೀನಿ, ದೇಶದದ್ದೆ ಅಂತ ಅಂದಾಗ ಸನ್ನಿದ್ರಲ್ಲಿ ನಾವು ಕೇಂದ್ರಕ್ಕೂ ಹೋಗಿ ಮನವಿ ಕೊಡ್ತೀವಿ. ಇದು ಸರ್ ಏನು ನಮ್ಮ ಮೇಡಮ್ ಕೇಂದ್ರಕ್ಕೆ ಟಚ್ ಇರೋ ಮೇಡಮ್ಗಳಿಗೆ ನೀವು ಹೇಳ್ಬೇಕು, ನಮ್ಮ NRM ದಲ್ಲಿ ಇಷ್ಟೊಂದು ಮಹಿಳೆಯರು ಸಿಬ್ಬಂದಿಯವರು ದುಡಿತಿದಾರಂತ. ಈ ತರ ನೀವು ಗ್ರಾಮೀಣ ಭಾಗದಲ್ಲಿ ಖಾಸಗಿ ಫೈನಾನ್ಸ್ ಗಳಿಗೆ ನೀವೇನಾದ್ರೂ ಹೆಚ್ಚು ಪ್ರೋತ್ಸಾಹ ಕೊಟ್ಟನಂದ್ರ ಮಹಿಳೆಯರು ದುಡಿಯುವಂತ ಸರ್ಕಾರಿ ಯೋಜನೆಗಳಿಗೆ ಪೆಟ್ಟು ಬಿತ್ತು ಅಂದ್ರ ಅಲ್ಲಿರುವಂತ ಕೆಲ ಸಿಬ್ಬಂದಿಗಳಿಗೆ ಬಹಳ ತೊಂದರೆ ಆಗ್ತದಂತ ಈ ಚಾಲನ್ ಮುಖಾಂತರ ನಾ ಹೇಳ್ಕೊಡ್ತೀನಿ ಅಷ್ಟೇ. ನನ್ನ ಹೆಸರು ಹೇಮಾ ಬಸವರಾಜ್ ದಳವಾಯಿ ಅಂತ ಹೇಳ್ರಿ, LCR ಕೆಲಸ. ಮೇಡಮ್ ನಿಮ್ ಬೇಡಿಕೆ ಏನದು? ಸರ್ ನಮ್ ಬೇಡಿಕೆ ಏನಿಲ್ಲ ಸರ್, ಈ ಬ್ಯಾಂಕ್ ಅನ್ನ ಸಹಕಾರಿ ಬ್ಯಾಂಕ್ ಮಾಡ್ರಿ, ಬೇಡ ಅಂತ ಹೇಳಲ್ಲ. ಬಟ್ ಅಲ್ಲಿ ನಮಗ್ ಮರ್ಜ್ ಮಾಡ್ರಿ ಆಗಲ್ಲ ಅಂದ್ರೆ ಸರ್ ನಾವು ಆಗತ್ತ ಅನ್ಕೊ ನಾವು ಹೋರಾಟ ಮಾಡ್ತೀವಿ, ಹೋರಾಟ ಬಿಡಲ್ಲ ಸರ್. ಆಮೇಲೆ ನಾವು ಅದ್ ಸಕ್ಸಸ್ ಆಗಕ್ ನಾವು ಬಿಡಲ್ಲ ಸರ್. ನಾವು ಯಾವ ತರ ಹೋರಾಟ ಅಂದ್ರೆ ಸರ್ ಇದೇ ತರ ಗ್ರೂಪ್ ಕಟ್ಕೋತೀವಿ ಸರ್. ನಾವು 10 ಜನ 15 ಜನಕ್ಕೆಲ್ಲ ಲೋನ್ ಕೊಡಕ್ಕೆಲ್ಲ ಹೋಗ್ತಿವಿ. ಅಲ್ಲಲ್ಲಿ ಐತೆ ದುರಾಶೆಗೆ ಒಳಗಾಗ್ಬೇಡ್ರಿ ಅಂತ ನಾವು ಪ್ರಚಾರ ಮಾಡ್ತೀವಿ ಅಷ್ಟೇ. ಇನ್ ಮುಂದೆ ಸಖಿಯರು ಯಾವ್ದೇ ರಾಜ್ಯ ಸರ್ಕಾರದ ನೀವು ಆಶ್ವಾಸನ ಮಾತುಗಳಿಗೆ ಮೋಸ ಹೋಗ್ಬೇಡ್ರಿ. ಇಲ್ಲ ಆಲ್ರೆಡಿ ನಾವು ಸ್ಕೂಲ್ ಮಕ್ಕಳಿಗೆ ತೊಂದರೆ ಕೊಟ್ಟಿದೀವಿ. ಹೆಣ್ಮಕ್ಳು ಬೈತಾರ, ಸಾಲಿ ಮಕ್ಕಳು ಬೈತಾರ, ಬಸ್ ಅಲ್ಲಿ ಸಾಲಿ ಮಕ್ಕಳು ಬೈತಾರ್ರಿ. ಸಾಲಿ ಮಕ್ಕಳು ನಮ್ಮನ್ ಬೈತಾರ, ಗಂಡು ಮಕ್ಕಳು ನಮ್ಮನ್ ಬೈತಾರ. ನಮಗ್ ಹೆಣ್ಣನ್ನು ಗೌರವ ಎಲ್ಲ ಒಂದ್ ಕಡೆ ಕಮ್ಮಿ ಮಾಡ್ಯಾರ. ಖರೆ ಹೇಳ್ಬೇಕಂದ್ರಿ ರಾಜ್ಯ ಸರ್ಕಾರದ ಯೋಜನೆಗಳು ಸ್ವಲ್ಪ ನೋಡಿ ಮಾಡ್ಬೇಕನ್ನೋದೇ ವಿಚಾರ ನಮ್ದಷ್ಟೇ. ಎಷ್ಟು 50% ಗೌರವ ಇದ್ರೆ ಅಷ್ಟೇ 50% ಯಾಕ್ರಿ 75% ಗೌರವ ಕಡಿಮೆ ಮಾಡ್ಬಿಡ್ತಾರ ಅವ್ರು. ಯಾವ್ದೇ ಯೋಜನೆ ಬರ್ಲಿ ಗೌರವ ಯಾಕಡ್ಬೇಕು ಸರ್? ನೋಡ್ರಿ ಸರ್, ಉಚಿತ ಅಂತಂದಾಗ ಎಣ್ಣಿಗೆ ಆಸಕ್ತನ ಹೇಳದ್ನಲ್ಲ, ಎಕ್ಕರಾಣಿ ನನ್ ಕೈ ಒಳಗೆ ಹಿಡಿ ಮಣ್ಣು ಅವ್ರ ಬಾಯಿ ಒಳಗೆ ಅಂತೇಳಿ ಅವರು ರಾಜಾರಾಣಿ ನಮ್ಗೆ ದುರಾಸೆಯನ್ನ ತೋರಿಸ್ತಾರೆ. ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ. ಇವಾಗ ಗಂಡ್ಮಕ್ಳು ಜೂಜು ಮೋಜು ಮಸ್ತ್ ಹಾಡ್ತಾರೆ. ಯಾಕೆ ಹೇಳ್ರಿ, ನಾ ಇವತ್ತು ಲಕ್ಷಾಧಿಪತಿ ಆಗ್ಬೇಕು ಕೋಟ್ಯಾಧಿಪತಿ ಆಗ್ಬೇಕಂತ ಜೂಜಾಡಿ ಹಾಳು ಮಾಡಿದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ? ನನಗೆ 3 ಲಕ್ಷ ರೂಪಾಯಿ ಲೋನ್ ಸಿಗುತ್ತೆ ಆಸೆ. ಹೆಣ್ಮಕ್ಳಿಗೆ ಆತರ, ಗಂಡ್ಮಕ್ಳಿಗೆ ಆತರ ಆಸೆ ಆದ್ರೆ ಹೆಣ್ಮಕ್ಳಿಗೆ ಆತರ ಆಸೆ. ಇಲ್ಲಿ ಹಿಡಿ ಮಣ್ಣು ಅವ್ರೇ ಹಾಕ್ತಾ ಇದಾರ ನಮಗ ಏನ್ರಿ? ಅಂದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ ಏನೈತಿ ಈಗ ಸರ್, ಹಿಂದೊಮ್ಮೆ ಮೇಡಮ್ ಅವರೇ ಭಾಗ್ಯಗಳ ಅದ್ರಿಂದ ಜನ ಮೋಸ ಹೋಗ್ಯಾರ. ನಿಜ ನನಗ ಅನ್ಸಿದ ರಾಜ್ಯ ಸರ್ಕಾರದಲ್ಲಿ ಏನ್ ಆಶ್ವಾಸನ ಕೊಡ್ಲಾಕತ್ತಾರ್ರಿ, ಆ ಜನನೇ ಮೋಸ ಹೋಗಿದಾರ. ನಮ್ಮ ತೆರಿಗೆ ಹಣ ಸೋರಿಕೆ ಆಗದೆ ಇರುವಂಗ ದುಡ್ಸಾಕತ್ತಿದ್ದೆ ನಮ್ಮ NRLM ಅಂತ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ NRLM ಬಿಟ್ಟು ಏನೋ ಒಂದ್ ಯೋಜನೆ ಮಾಡ್ಯಾರಂದ್ರ ಆ ಯೋಜನೆಗಳು ಸಕ್ಸಸ್ ಆಗಿಲ್ಲ. ನಾವ್ ಹೆಣ್ಮಕ್ಳು ಸಕ್ಸಸ್ ಆಗಿ ಬಿಡಂಗೇ ಇಲ್ಲ. ಯಾಕಂತ ಕೇಳ್ರಿ, ಹಿಂದಕ್ಕೊಮ್ಮೆ ಮಾಡಿದ್ರು ನೆನ್ಪಿರ್ಬೇಕ್ರಿ, ಪಂಚಾಯತಿಯಲ್ಲಿ ನೇರ ಸಾಲ ಅಂತ ಕೊಟ್ರು ಪುರುಷರಿಗೆ. ಅದು ಕೌಶಲ್ಯ ಕಾರ್ಮಿಕರದ ಯಾವ್ದು ಕೊಟ್ರು ನೋಡ್ರಿ ನೇರ ಸಾಲ. ಅದ್ ಎಷ್ಟು ಮೀಟ್ರ್ ಸಕ್ಸಸ್ ಆಯ್ತು ಹೇಳ್ರಿ ನೋಡೋಣ? ಸಕ್ಸಸ್ ಆಗಿಲ್ಲ. ಹಂಗಾಗಿ ತಿಳ್ಕೊಬೇಕ್ರಿ. ದಯಮಾಡಿ ಹೇಳ್ತೀನಿ, 15,000 5,000 3,000 ಎಷ್ಟೋ ಜನ ನಾವು ಮಹಿಳೆಯರು ಬೀದಿಗಿಳಿದು ಹೋರಾಟ ಮಾಡಿದ್ರು ಸಹನು ಕಿವಿಗೆ ಹಾಕೊಳ್ದೆ ಇರೋ ಸರ್ಕಾರ ಗೌರವಧನ ಅಷ್ಟೊಂದ್ ಹೆಚ್ಚಿಸದೇ ಇರೋ ಗೌರವ ಇದಕ್ಕ ಸಾವಿರಾರು ಕೋಟಿಯನ್ ಗಟ್ಲೆ ಹಾಕಿ ಪುನಃ ಹೊಸ ಬ್ಯಾಂಕ್ ಅನ್ನು ಓಪನ್ ಮಾಡೋದಕ್ಕಿಂತ ಅದೇ ಸಾವಿರಾರು ಕೋಟಿಯನ್ನ ನಮ್ಮ ರಾಜ್ಯದಲ್ಲಿ ನಮ್ಮ NRLMಗೆ ಕೊಡ್ಲಿ. ತಮ್ಮ ಹಣ ಎಲ್ಲಿ ಸೋರಿಕೆ ಆಗದಿರೋ ತರ ದುಡಿಸ್ಕೊಡ್ತೀವಲ್ಲ ನಾವು. ಸಾವಿರಾರು ಕೋಟಿ ಹಣ ತಾವು ಹಾಕಿ ಪ್ರಯುಕ್ತ ಮಾಡೋದಕ್ಕಿಂತ ಇದೇ ನಮ್ಮ NRLM ಕೊಡ್ಲಿಲ್ಲ. ನಾವ್ ಅದನ್ನ ಸೋರಿಕೆ ಆಗದಿರಂಗ್ ನೋಡ್ಕೋತೀವಿ. ನಮ್ಗೂ ಗೌರವಧನ ಹೆಚ್ಚಾಗ್ತದ, ಗೌರವ ಹೆಚ್ಚಾಗ್ತದ. ಎಲ್ಲಿ ಜನರ ದುಡ್ಡು ಹಾಳಾಗಂಗಿಲ್ಲ, ಸಂಘ ಸಂಸ್ಥೆ ಉಳ್ಕೋತಾವು. ಆಮೇಲೆ ಮಹಿಳೆಯರಿಗೆ ನೆಮ್ಮದಿಯ ಜೀವನ ಸಿಗ್ತದ್ರಿ. ದುರಾಸೆ ಅನ್ನೋದು ಹೊರಟೋಗ್ಬಿಡ್ತದ. ಜವಾಬ್ದಾರಿ ಇಲ್ಲದ ಹಣ ಆಗಿರ್ಲಿ ಏನ ಆಗಿರ್ಲಿ, ಆ ಜವಾಬ್ದಾರಿ ಇಲ್ಲದ ಹಣ ಶಾಶ್ವತ ಅಲ್ಲ, ಜವಾಬ್ದಾರಿ ಇಲ್ಲದ ಅಧಿಕಾರನೂ ಶಾಶ್ವತ ಅಲ್ಲ ಏನ್ರಿ? ಅರ್ಥ ಮಾಡ್ಕೋಬೇಕು ಹೆಬ್ಬಾಳ್ಕರ್ ಮೇಡಮ್ ಅವರೇ. ದಯಮಾಡಿ ತಾವು ತೆಗೆದಿರುವಂತ ಯೋಜನೆಗಳು ಎಷ್ಟು ಉಪಯುಕ್ತವಾಗಿಯೋ ಅಷ್ಟೇ ಅಪಯುಕ್ತವಾಗಿಯೋ ಅಂತ ನನ್ನ ಅನಿಸಿಕೆ ಮೇಡಮ್ ಅವರೇ. ದಯಮಾಡಿ ಈ ತಮ್ಮ ಯೋಜನೆಯನ್ನ ನಮ್ಮೆಲ್ಲರ ಯೋಜನೆಗೆ ತಗೊಂಡ್ ಬರ್ರಿ ಅಂತ ಮತ್ತೊಮ್ಮೆ ತಮ್ಮ ಕೈ ಕೇಳ್ಕೊತೀನಿ. ನಿಮ್ಮ ಯೋಜನೆಗೆ ಮರ್ಜ್ ಮಾಡ್ಕೊಂಡು ಕೆಲವು ಷರತ್ತುಗಳನ್ನ ಹಾಕಿದ್ರ ಇಲ್ಲ ಮೇಡಮ್, ನಾವು ಯಾವ ಷರತ್ತುಗಳನ್ನ ಅಲ್ಲಿ ಒಪ್ಕೊಳಕಂತ ಅವಶ್ಯಕತೆ ಇರಲ್ಲ ಮೇಡಮ್. ಕೇಂದ್ರ ಸರ್ಕಾರದ 60% ಕೆಲಸ ಇದೆ ಮೇಡಮ್, ರಾಜ್ಯ ಸರ್ಕಾರದ್ದು 40 ಕೆಲಸ ಇದೆ. ಬಟ್ ಅವ್ರವ್ರು ಹೊಂದಾಣಿಕೆ ಆಗ್ತಾರೆ ವಿನಃ ನಮ್ಮ ಸಿಬ್ಬಂದಿಗಳು ರಾಜ್ಯ ಸರ್ಕಾರ ಹೇಳ್ದಂಗೆ ಕೇಳಬೇಕು, ಕೇಂದ್ರ ಸರ್ಕಾರದಂಗೆ ಹೇಳಿದ್ರೆ ಕೇಳಬೇಕು ಮೇಡಮ್. ನಾವು 60% ಕೇಂದ್ರ ಸರ್ಕಾರದ ಕೆಲಸ ಐತೆ ಅಂದಾಗ ನಾವ್ ಹೆಚ್ಚು ಅವ್ರದ್ದು ಒಲವು ಕೇಳ್ಬೇಕಾಗ್ತದ. ಈಗ ಲಘುಪತಿ ದೀದಿ ₹1 ಎಲ್ಲಿ ಸೋರಿಕೆ ಆಗ್ಲಾರ್ದಂಗ ನಾವೇನ್ ಮಾಡಿದೀವ್ರಿ, ಮನೆಯಾಗ ಹೋಗಿ ಆಕೆಗೆ 40 ಕೊಟ್ಟು 50 ಕೊಟ್ಟು ಲಕ್ಷ ಕೊಟ್ಟು ಈಗ ಅಮ್ಮ ₹1,00,000 ಇನ್ನೊಬ್ರಿಗೆ ಸಾಲ ಕೊಡಂಗ ಅಲ್ಲ. ಆ ತರ ಯೋಜನೆಗಳು ಕೊಟ್ಟು ಒಳ್ಳೇದು. ಆ ತರ ಯೋಜನೆಗಳು ಇವ್ರು ಸಾವಿರಾರು ಕೋಟಿ ತಂದು ಈ ಸಂಘ ಸಂಸ್ಥೆಗಳನ್ನ ಹುಟ್ಟು ಹಾಕುದಕ್ಕಿಂತ ಮುಂಚೆ ಆಲ್ರೆಡಿ ಅದನ್ನೇ ನಂಬಿ ಬದುಕುತ್ತಾ ಇರುವ ಮಹಿಳೆಯರಿಗೆ ಯಾಕೆ ಕೊಡಲ್ಲ ಇವರು? ನನ್ನ ಪ್ರಶ್ನೆ. ಅದನ್ನ ಕೊಡ್ಬೇಕಲ್ವಾ ಅವರು?
ಅದಕ್ಕ ದಯಮಾಡಿ ನಾನ್ ಹೇಳ್ತೀನ್ರಿ, ನಮ್ಮ ಮುಖ್ಯಮಂತ್ರಿ ಸಾಹೇಬ್ರಾಗಿರ್ಬೋದು, ನಮ್ಮ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ದುಡಿಯುವಂತ ಮಹಿಳೆಯರಿಗೆ ನೀವು ಮಾಡುತ್ತಿರುವ ಯೋಜನೆಗಳು ನಿಮ್ಗ ಅನ್ಸುತ್ತಾ ಮಹಿಳೆಯರಿಗೆ ಉಪಯೋಗ ಆಗುತ್ತಂತ ನಾನೊಬ್ಬ LCRP ಸಖಿಯಾಗಿ ನಾನು ಹೇಳಕ್ ಬಯಸ್ತೀನಿ. ಆ ದುರಾಸೆಗೆ ತಳ್ತೀರಿ ನೀವು ಹೆಣ್ಮಕ್ಳನ್ನ ಅಂತ ನಾನು ಹೇಳಕ್ ಬಯಸ್ತೀನಿ. ಬಟ್ ಇದನ್ನ ನಾನ್ ಖಂಡಿಸ್ತೀನಿ, ನಿಮ್ಮ ಯೋಜನೆಯನ್ನ ನಾನು ಖಂಡಿಸ್ತೀನಿ. ಓಕೆ ಮೇಡಮ್, ನಮಸ್ತೆ. ನನ್ನ ಹೆಸರು ಹೇಮಾ ಬಸವರಾಜ್ ದಳವಾಯಿ ಅಂತ ಸರ್. ಪೋಸ್ಟ್ LCRP ಸರ್, ರಾಜ್ಯ ಉಪಾಧ್ಯಕ್ಷೆ ಸರ್. ನಾನು ಹೋರಾಟದ ರಾಜ್ಯ ಉಪಾಧ್ಯಕ್ಷೆ ಸರ್. ಬೋರಮ್ಮ ಬಿರಾದರ್ ಅಂತ ಹೇಳಿ ಜಿಲ್ಲಾ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ. ನಾವ್ ಏನ್ ಮನವಿ ಕೊಡಾಕ್ ಬಂದಿವಿ ಅನ್ನೋ ಉದ್ದೇಶ, ನಮ್ಮ ಈ NRLM ಜೊತೆನ ನಿಮ್ಮ ಸಹಕಾರಿ ಗೃಹಲಕ್ಷ್ಮಿ ಬ್ಯಾಂಕ್ ಅನ್ನ ಮರ್ಜ್ ಮಾಡ್ರಿ ಮೇಡಮ್ ಅವ್ರೆ. ಮರ್ಜ್ ಮಾಡಿದ್ರ ನಾವು ಬದುಕ್ತಿವಿ. ಹಂಗಾಗಿ ನಾವ್ ಹೇಳೋದಿಷ್ಟೇ, ನಮ್ ಸರ್ಕಾರದ ಮಹಂತಾಕ್ಷೆಯುಳ್ಳ ಈ ಗೃಹಲಕ್ಷ್ಮಿ ಬ್ಯಾಂಕ್ ಅನ್ನ ನೀವೇನ್ ಮಾಡಾಕತ್ತೀರಲ್ಲ, ಅದನ್ನ ನಮ್ಮ NRLM ಜೋಡಿ ಮರ್ಜ್ ಮಾಡಿದ್ರ ನಾವು ಬದುಕ್ತಿವಿ, ಇಲ್ಲಾಂದ್ರೆ ನಾವು ಬೀದಿಗೆ ಬರ್ತೀವಿ. ಈಗಾಗ್ಲೇ ನಾನು ಹೇಳ್ದಂಗ ನಮ್ಮ ಜಿಲ್ಲೆಯಲ್ಲಿ 711 ಗ್ರಾಮ ಪಂಚಾಯತಿಯಲ್ಲಿ ಮಿನಿಮಮ್ ಅಂದ್ರೂ ನಮ್ಮ ಜಿಲ್ಲೆಯಲ್ಲಿ 1200 ಸಿಬ್ಬಂದಿಗಳು ನಾವು ಕೆಲಸ ಮಾಡಾಕತ್ತೀವಿ. ಆ 1200 ಸಿಬ್ಬಂದಿಗಳು ರೋಡಿಗೆ ಬರಬಾರ್ದು ಅನ್ನೋ ಉದ್ದೇಶ ನಿಮ್ಮ ಗೃಹಲಕ್ಷ್ಮಿ ಬ್ಯಾಂಕ್ ಮಾಡಿ ಅದನ್ನ ನಮ್ಮಲ್ಲಿ ಕೆಲಸ ಕೊಡಿ ಅಥವಾ ನಮ್ಮಲ್ಲಿ ಮರ್ಜ್ ಮಾಡಿ ನಾವು ನಡೆಸ್ಕೊಂಡು ಹೋಗ್ತೀವಿ. ನಮ್ದು ಕಡಿಮೆ ಪಗಾರ ಗೌರವಧನ 2016ರಿಂದ ನಾವು MBK ಅವರು 4000, LCRP ಅವರು 2000 ಅಲ್ಲಿ ದುಡ್ದೀವಿ. ಈಗ ತಾನೇ ನಮ್ಗೆ ಸಿಹಿ ಸುದ್ದಿ ಕೊಟ್ಟಿತ್ತು ಸರ್ಕಾರ, 9000 ಪೇಮೆಂಟ್, 6500 ಪೇಮೆಂಟ್ ಅಂತೇಳಿ. ಅದಕ್ಕೆ ನಾವು ಖುಷಿಯಾಗಿ ಇರೋ ಮೂಮೆಂಟ್ ಒಳಗ ನೀವ್ ಈ ತರ ಗೃಹಲಕ್ಷ್ಮಿ ಬ್ಯಾಂಕ್ ಮಾಡ್ತೀನಿ, ಇಂಡಿವಿಜುವಲ್ ಆಗಿ 30 ರಿಂದ 3 ಲಕ್ಷ ಕೊಡ್ತೀನಿ ಅಂದಾಗ ನಮಗ್ ಶಾಕ್ ಆಯ್ತು. ಹಂಗಾಗಿ ನಾವ್ ಕೇಳೋದೇನಂದ್ರ, ಈಗಾಗ್ಲೇ ನಮ್ NRLM ಏನೈತಲ್ಲ 2016ರಿಂದ ಇಲ್ಲಿವರೆಗೂ ನಾವು ಸಾಕಷ್ಟು ಬೆಳೆಸೀವಿ, ಸಾಕಷ್ಟು ಮಹಿಳೆಯರು ಇದರಿಂದ ಅಭಿವೃದ್ಧಿ ಹೊಂದ್ಯಾರ. ಹಂಗಾಗಿ ನಿಮ್ಮ ಯೋಜನೆ ಕೂಡ ಸಕ್ಸಸ್ ಆಗತ್ತಂತ ನಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಮಗ ಗೃಹಲಕ್ಷ್ಮಿ ಬ್ಯಾಂಕ್ ಅನ್ನ ನಮ್ಮ NRLM ಜೋಡಿ ಮರ್ಜ್ ಮಾಡ್ರಿ, ಮತ್ತೊಮ್ಮೆ ಇದನ್ನ ಕೇಳ್ಕೊತೀನಿ. ನನ್ನ ಹೆಸರು ಬೋರಮ್ಮ ಬಿರಾದರ, ಜಿಲ್ಲಾಧ್ಯಕ್ಷ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ. ಇದು ನಿಮ್ಮ ಹೋರಾಟ ಸರ್ಕಾರ ವಿರುದ್ಧ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ, ಯಾರ ವಿರುದ್ಧನೂ ಇಲ್ಲ, ನಮಗ ಸರ್ಕಾರದ ವಿರುದ್ಧನೂ ಇಲ್ಲ, ಹೆಬ್ಬಾಳ್ಕರ್ ಮೇಡಮ್ ಅವರು ವಿರುದ್ಧ ಇಲ್ಲ. ಈ ಸಹಕಾರ ಬ್ಯಾಂಕ್ ಅನ್ನ ನೀವ್ ಏನ್ ಮಾಡಾಕತ್ತೀರಿ ಅದನ್ನ ನಮ್ಮ NRLM ಜೋಡಿ ಮರ್ಜ್ ಮಾಡ್ರಿ ಅಂತ ನಾವು ಮನವಿ ಮಾಡ್ಕೊಳಕತ್ತೀವಿ ಅಷ್ಟೇ. ನಾವು ಉಳಿಬೇಕು. ಬರೋ ದಿನಗಳಲ್ಲಿ ಮರ್ಜ್ ಆಗ್ಲಿಕ್ಕೆ ಅಂದ್ರೆ ನಿಮ್ ಮುಂದಿನ ನಡೆ ಏನು? ಮುಂದಿನ ನಡೆ ನಮ್ಮ ರಾಜ್ಯದಲ್ಲಿ ಅಧ್ಯಕ್ಷರದಾರ, ಅದನ್ನ ಏನ್ ತೀರ್ಮಾನ ಮಾಡ್ತಾರ ಅದನ್ನ ನಾವು ಮಾಡ್ತೀವಿ, ಮುಂದಿನ ದಿನದಲ್ಲಿ ಹೇಳ್ತೀವಿ ಸರ್. ಆಮೇಲೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಎಷ್ಟೋ ದುಡಿಯೋ ಹೆಣ್ಮಕ್ಳಿಗೆ ಆಗಿರ್ಬೋದು ಎಲ್ಲರಿಗೂ ಈಗ ಏನು 2,000 ರೂಪಾಯಿ ಹಾಕಕತ್ತಿದ್ರಲ್ರಿ, ಅದೇ ಕರೆಕ್ಟ್ ಆಗಿ ಯಾರ ಅಕೌಂಟಿಗೂ ಬೀಳಾಕತ್ತಿಲ್ಲ. ಇದೊಂದು ಮಾಡಿಕಿರಿಂದ ಎಲ್ಲಾರ್ಗಿ ಏನ್ ಬ್ಯಾಂಕ್ ಒಳಗೆ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಈ ಕಡೆ ನಿಮ್ಗೂ ಇದನ್ ಮಾಡಿದಂಗ ಈ ಕಡೆ ಎಷ್ಟೋ ಮಹಿಳೆಯರಿಗೂ ಅಂದ್ರೆ ನಂಬ್ಕೊಂಡವ್ರು ಸಾಲ ತಗೋತಾರ, ಒಂದ್ ಕಂತ್ ಕೊಡ್ತಾರ, ಇವ್ರು ನೆಕ್ಸ್ಟ್ ಕಂತಿಗೆ ಮತ್ತೆ ದ್ರೋಹ ಮಾಡೇ ಮಾಡ್ತಾರೆ. ಯಾಕಂದ್ರೆ ಈ ಸರ್ಕಾರ ನಡ್ಕೊಂಡ್ ಬಂದಿದ್ ರೀತಿನೇ ಅದೇ ರೀತಿ ಐತಿ. ಯಾಕಂದ್ರೆ ಈಗ ಎಷ್ಟೋ ಜನರಿಗೆ ಅದೇ ಆಗಾಕತೈತಿ. ಈಗ ಲಾಸ್ ಒಳಗಿರುದೇ ಸಾರ್ವಜನಿಕರು, ಅವರಿಂದ, ಸರ್ಕಾರದಿಂದ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅಂದ್ರೆ ಈಗ ಹೆಣ್ಮಕ್ಳೇ ಇದಕ್ಕೆಲ್ಲ ಬಲಿ ಆಗಾಕತ್ತವ್ರು. ಹೌದು ಮೇಡಮ್, 50% ಜನ ಇದ್ರೊಳಗ 50% ಜನ ಲಾಭ ತಗೊಳಕತ್ತಾರ. ಗ್ರಾಮೀಣ ಭಾಗದಾಗ ನಾವು ಸಹಾಯಕತ್ತೀವಿ, 50% ಜನ ನಾವು ರೋಡಿಗೆ ಬಂದಿವಿ. ನಾವ್ ಇದೇನು 2,000 ರೂಪಾಯಿದ ಬಗ್ಗೆ ನಾವು ಮಾತಾಡಲ್ಲ. ಯಾಕ ನಾವ್ ಅದ್ರ ಬಗ್ಗೆ ಮಾತಾಡಲ್ಲ ಅಂದ್ರೆ ನಾವು ದುಡಿತಿದ್ದೀವಿ, ಪ್ರಾಮಾಣಿಕವಾಗಿ ದುಡಿತಿದ್ದೀವಿ. ನಮಗ್ ಅನ್ಯಾಯ ಮಾಡ್ಬೇಡ್ರಿ, ನಿಮಗ ಸಹಕಾರ ಬ್ಯಾಂಕ್ ಇಂದ ನಮಗ್ ಅನ್ಯಾಯ ಆಗ್ಬಾರ್ದು ಅನ್ನೋದು ಒಂದೇ ಉದ್ದೇಶ. ನಾವು ನಮ್ಮನ್ನ ನಂಬ್ಕೊಂಡು ನಮ್ ಫ್ಯಾಮಿಲಿ ಅದ, ನಾವು 2016ರಿಂದ 2,500 ಇಷ್ಟು ಕಡಿಮೆ ಪಗಾರದೊಳಗೆ ದುಡ್ದಿವಿ ಅಂದ್ರ ನಾವ್ ನಿಮ್ಮ ಯೋಜನೆಯನ್ನ ನಮ್ ಜೊತೆ ಮರ್ಜ್ ಮಾಡ್ರಿ. ಅದು ಜನಸಾಮಾನ್ಯರಿಗೆ ಅನುಕೂಲ ಆಗ್ತದ ಅಂದ್ರ ಮಾಡ್ರಿ ಮೇಡಮ್. ಜನಸಾಮಾನ್ಯರಿಗೆ ಅದರಿಂದ ಎಫೆಕ್ಟ್ ಆಗ್ತದ, ಬೀದಿಗೆ ಬರ್ತಾರ ಅಂದ್ರ ದಯಮಾಡಿ ಯೋಜನೆಯನ್ನೇ ನಿಲ್ಲಿಸ್ಬಿಡಿ. ಈಗ ಒಂದ್ ವೇಳೆ ನಿಮ್ಮ ಇದ್ರ ಜೊತೆ ಅವ್ರು ಮರ್ಜ್ ಮಾಡ್ಕೊಂಡ್ರ ನೀವು ಅವ್ರಿಗೆ ಸಹಕರಿಸ್ತೀರಿ ಹೇಗೆ? ಅಲ್ಲ ಮೇಡಮ್, ಷರತ್ತುಗಳನ್ನ ಹಾಕೊಂಡು ನಿಮ್ ಜೊತೆ ಮರ್ಜ್ ಮಾಡ್ಕೊಂಡ್ರೆ ಅದು ಎಲ್ಲರಿಗೂ ಒಳ್ಳೇದಾಗ ತರ ಇತ್ತಂದ್ರೆ ನಾವು ಸಹಕರಿಸ್ತೀವಿ. ಇದು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಹೊಡೆದು ಕೊಡಾಕತ್ತದ, ಇದು ಸಿಟಿ ಜನಕ್ಕೆ ಹೊಡೆದು ಕೊಡಾಕತ್ತಿಲ್ಲ. ನಮ್ಮ ಜನಕ್ಕ ಲೋನ್ ಅವಶ್ಯಕತೆ ಇರ್ತೈತಿ, ಇಲ್ಲ ಅಂತಲ್ಲ. ನೀವ್ ಹೇಳಿದ್ದು ಒಂದ್ ಮಾತು ಬೆಸ್ಟ್. ಹೌದು, ಸಾಲ ಸಿಗ್ತೈತಿ ಅಂದ್ರೆ ನಮ್ಮ ಹೆಣ್ಮಕ್ಳು ಎಲ್ಲಾದ್ರೂ ಸಾಲ ತೆಗಿಯಾಕ ರೆಡಿ. ಬಟ್ ಆ ಸಾಲ ತಕೊಂಡ ತಕ್ಷಣ ಹೊಳೆ ತೀರ್ಸಕ್ ಆಗಲ್ಲ, ಕಷ್ಟ ಆಗ್ತೈತಿ. ಅದು ಯೋಜನೆ ಕರೆಕ್ಟ್ ಆಗಿ ಹೊಂಟು ನಮ್ಮ ಹೆಣ್ಮಕ್ಳಿಗೆ ಅದು ಕರೆಕ್ಟ್ ಆಗಿ ನಾವು ಸಾಲ ತಗೊಂಡು ಅಭಿವೃದ್ಧಿಯಾಗಿ ಬಡ್ಡಿ ಬರ್ತದಲ್ಲ ಮೇಡಮ್, ಇಲ್ಲಿ ಬಡ್ಡಿ ಪರ್ಸೆಂಟೇಜ್ ನಾವು ಅವರು ಅನೌನ್ಸ್ ಮಾಡಿದ ತಕ್ಷಣ ನಾವು ಹೇಳ್ತೀವಿ. ನಮ್ಮ ಯೋಜನೆಯಲ್ಲಿ ನಾವು ಬಡ್ಡಿ 12% ಬಡ್ಡಿ ಕಟ್ಕೋತೀವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರ ಒಂದ್ ವರ್ಷಕ್ಕೆ ನಮ್ದು 50,000ಕ್ಕ 3,750 ರೂಪಾಯಿ ಬಡ್ಡಿ. ಇಷ್ಟು ಕಡಿಮೆ ಬಡ್ಡಿ ದರದಾಗ ನಮ್ಮ ಯೋಜನೆ ನಡ್ಕೊಂಡು ಹೊಂಟದ. ನೀವು ಅದೇ ತರ ಕಡಿಮೆ ಬಡ್ಡಿ ದರದೊಳಗ ಬ್ಯಾಂಕ್ ಲೋನ್ ಕೊಡ್ತೀರಂದ್ರ ನಾವು ಒಪ್ಕೋತೀವಿ. ನಮ್ ಜನಕ್ಕೆ ಹೆಲ್ಪ್ ಆಗ್ತೈತೆ ಅಂದ್ರೆ ನಾವು ಒಪ್ಕೋತೀವಿ, ನಾವು ಕೆಲಸ ಮಾಡ್ತೀವಿ ಅಷ್ಟೇ. NRLM ಏನಿದೆ ಮೇಡಮ್? ಗ್ರಾಮೀಣ ಜೀವನೋಪಾಯ ಅಭಿಯಾನ. ಈ ಅಭಿಯಾನದಲ್ಲಿ ಏನ್ ಸಿಗ್ಬೋದು?
ಈ ಅಭಿಯಾನದಲ್ಲಿ ನೋಡ್ರಿ ಹೆಣ್ಣು ಮಕ್ಕಳಿಗೆ ಲೋನ್ ಸಿಗ್ಬೋದು ಕಡಿಮೆ ಬಡ್ಡಿ ಒಳಗ. ಅದೇ ಹೇಳಿದ್ನಲ್ಲ 12% ಬಡ್ಡಿ ಒಳಗ ನಾವು ಗುಂಪಲ್ಲಿ ಇಂಡಿವಿಜುವಲ್ ಅಲ್ಲ ಗುಂಪಲ್ಲಿ 1.5 ಲಕ್ಷ ಸಾಲ ಕೊಡ್ತಿದ್ವಿ. ಅದನ್ನ ನಾವು ಮಂತ್ಲಿ ರಿಕವರಿ ಮಾಡಿಸ್ಕೊತೀವಿ. ಆಮ್ಯಾಗ ಈ ಯೋಜನೆಯಿಂದ ನಾವು ಹೇಳಿದ್ನಲ್ಲ 711 ಗ್ರಾಮ ಪಂಚಾಯತಿಯಲ್ಲಿ 1200 ಜನ ನಾವು ಬದುಕನ್ನ ನಾವು ಕಟ್ಕೊಂಡಿವಿ. ನಮ್ಮನ್ನ ನಂಬಿಕೆ ಫ್ಯಾಮಿಲಿನೂ ಅದ. ಇದ್ರಾಗ MBK ಅಂತ ಬರ್ತಾರ, LCRP ಅಂತ ಬರ್ತಾರ, ಕೃಷಿ ಸಖಿ, ಪಶು ಸಖಿ, FLCRP. ಈಗ ನೀವು ನೋಡಿರ್ಬೋದು ಮಹಿಳಾ ಡ್ರೈವರ್ ಅಂತ ಬರ್ತಾರ. ಇವರೆಲ್ಲ ನಮ್ಮ ಯೋಜನೆ ಅಡಿಯಲ್ಲೇ ಕೆಲಸ ಮಾಡಾಕತ್ತಿರೋದು. ಈಗ ಮಹಿಳೆಯರು ಸ್ವಚ್ಛತಾ ಕಾರ್ಯಕ್ರಮ ಸ್ವಚ್ಛತಾ ಇದ್ರೊಳಗದಾರಲ್ಲ ಮುನ್ಸಿಪಾಲಿಟಿಯಲ್ಲಿ ಆ ಕಸ ಏನ್ ವಿಂಗಡಣೆ ಮಾಡ್ತಾರಲ್ಲ ಅದನ್ನು ನಮ್ಮ ಹೆಣ್ಮಕ್ಳೇ ಮಾಡಾಕತ್ತೀವಿ. ಈಗ ನಾವ್ ಇರೋದೇ ಈ ಯೋಜನೆ ನಮ್ಮ ಮಹಿಳೆಯರಿಗಾಗಿ ಐತಿ. ನಾವು ಮಹಿಳೆಯರ ಈ ಯೋಜನೆ ಬಂದ್ಮ್ಯಾಗ ನಾವ್ ಎಷ್ಟೋ ಅಭಿವೃದ್ಧಿ ಹೊಂದಿವಿ. ಇದನ್ನ ನಾವ್ ಹೆಮ್ಮೆಯಿಂದ ಹೇಳ್ಬಹುದು. ಮತ್ತ ಇದ್ರಲ್ಲಿ VRF ಅಂತ ಫಂಡ್ ಸಿಗ್ತೈತಿ. VRF ಅಂದ್ರ ದುರ್ಬಲ ವರ್ಗದವರ ನಿಧಿ. ಆಮ್ಯಾಗ ವೈಯಕ್ತಿಕವಾಗಿ PMFME ಅಂತೇಳಿ ಉದ್ಯಮಿ ಏನ್ ಮಾಡ್ತಾರಲ್ಲ ಆ ಹೆಣ್ಮಗಳಿಗೆ 40,000 ರೂಪಾಯಿ ಅನುದಾನ ಸಿಗ್ತೈತಿ. 50% ಬಡ್ಡಿ ಇರ್ತದ. ರಿಕವರಿ ಮಾಡ್ಕೋತೀವಿ. ನಾವ್ ಯಾವ್ದು ಕೊಟ್ಟನ್ನ ಜನನ ಹಾಳು ಮಾಡಾಕತ್ತಿಲ್ಲ. ಕೊಡ್ತೀವಿ, ಅವ್ರ ಅನುಕೂಲಕ್ಕಾಗಿ ಬಳಸ್ಕೊಳ್ಳಿ, ಆಮ್ಯಾಗ ರಿಕವರಿ ಮಾಡ್ಕೊಳ್ಳಿ ಅಷ್ಟ. ನಡುವರಿ ನಡು ಎಲ್ಲಿವರೆಗೂ ಹೋರಾಟ ಗೆಲ್ಲುವವರೆಗೂ ಹೋರಾಟ. ಎಲ್ಲಿವರೆಗೂ ಹೋರಾಟ ಗೆಲ್ಲುವವರೆಗೂ ಹೋರಾಟ. ಎಲ್ಲಿವರೆಗೂ ಹೋರಾಟ ಗೆಲ್ಲುವವರೆಗೂ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿ NRLM ಸೇರ್ಪಡೆ ಮಾಡಲೇಬೇಕು. ಸೇರ್ಪಡೆ ಮಾಡಲೇಬೇಕು. ಸೇರ್ಪಡೆ ಮಾಡಲೇಬೇಕು. ಸೇರ್ಪಡೆ ಮಾಡಲೇಬೇಕು. ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು ಸೇರ್ಪಡೆ ಮಾಡಲೇಬೇಕು. ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು ಸೇರ್ಪಡೆ ಮಾಡಲೇಬೇಕು. ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗಳನ್ನು ಸೇರ್ಪಡೆ ಮಾಡಲೇಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರಿ ಸೀತಾ ಸೋಮಣ್ಣ ದೊಡ್ಡಮನಿ, ಮೂತಿ ಒಕ್ಕೂಟದ MBK. ಇಲ್ಲಿ ನಾವೆಲ್ಲರೂ ಸೇರಿರೋದೇನಂದ್ರೆ ನಮ್ಮ ಒಂದು ಜಿಲ್ಲಾ ಪಂಚಾಯತಿ ವತಿಯಿಂದ NRLM ಯೋಜನೆ ರಾಜ್ಯಾದ್ಯಂತ ಇದೆ. ಆ NRLM ಯೋಜನೆಯಲ್ಲಿ ನಾವು ಗ್ರಾಮ ಪಂಚಾಯತ್ ಪ್ರತಿಯೊಂದು ತಾಲೂಕಾದಿಂದ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಒಂದೊಂದು ಮಹಿಳಾ ಒಕ್ಕೂಟಗಳು ಅದಾವ್ರಿ. ಪ್ರತಿಯೊಂದು ಗ್ರಾಮದಲ್ಲಿ ಒಂದೊಂದು ಮಹಿಳಾ ಒಕ್ಕೂಟ ಅದಾವ. ಆ ಒಕ್ಕೂಟದಲ್ಲಿ MBK, LCRP, ಪಶು ಸಖಿ, ಕೃಷಿ ಸಖಿ, BC ಸಖಿ ಮತ್ತು FLCRP ಮತ್ತು ಈಗ ಮತ್ಸ್ಯ ಸಖಿ, ಮಹಿಳಾ ಡ್ರೈವರ್ ಅಂತ ಹೇಳಿ ಪ್ರತಿಯೊಂದು ಒಕ್ಕೂಟದಲ್ಲಿ ಕೂಡ ಏನದ ಕೆಲಸ ನಿರ್ವಹಿಸಕತ್ತಾರ ನಮ್ಮೆಲ್ಲಾ ಮಹಿಳೆಯರು. ಅದು ಮಹಿಳೆಯರು ಯಾವ ತರ ಅಂದ್ರ ಸ್ವಸಹಾಯ ಸಂಘದಿಂದನೇ ಅವ್ರೇನದ ಆ ಒಂದು ಕೆಲಸಕ್ಕೆ ಏನದ ಆಯ್ಕೆ ಆಗಿದ್ದಾರ. ಪ್ರತಿಯೊಬ್ರು ಕೂಡ ಬಡ ಕುಟುಂಬದಿಂದ ಬಂದಂತ ಮಹಿಳೆಯರಾಗಿದ್ದಾರ. ಈ ಒಂದು ಭಾಗ್ಯಲಕ್ಷ್ಮಿ 2000 ಏನು ಗೃಹಲಕ್ಷ್ಮಿದೇನ ಹಾಕ್ತಾ ಇದ್ದಾರಲ್ಲ ಅದಕ್ಕೆ ಒಂದು ಸಪ್ರೇಟ್ ಬ್ಯಾಂಕ್ ಮಾಡಿ ಅಲ್ಲಿ ಇದು ಮಾಡ್ತಾ ಇದ್ದಾರ ಅಂತ ಹೇಳಿ ವಿಷಯ ಗೊತ್ತಾಯ್ತು. ಆ ಒಂದು ವಿಷಯ ಗೊತ್ತಾದ ಕಾರಣದಿಂದನೇ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ನಮ್ಮ ಜಿಲ್ಲಾದ್ಯಂತ MBK, LCRP, ಪಶು ಸಖಿ, ಕೃಷಿ ಸಖಿ, BC ಸಖಿ, FLCRPಗಳೆಲ್ಲರೂ ಒಗ್ಗಟ್ಟಾಗಿ ಬಂದು ಆ ಒಂದು ಯೋಜನೆಯಿಂದ ಮಹಿಳಾ ಬ್ಯಾಂಕ್ ವೈಯಕ್ತಿಕವಾಗಿ ಸಾಲ ಕೊಡೋದ್ರಿಂದ ನಮ್ಮಲ್ಲಿ ಏನದ ಗುಂಪು ವೈಸ್ ನಾವು ಲೋನ್ ಕೊಡ್ತಾ ಇದೀವಿ NRLM ದಲ್ಲಿ ಒಕ್ಕೂಟಗಳಲ್ಲಿ. ಅದು ಏನದ ವೈಯಕ್ತಿಕವಾಗಿ ಹಾಕೋದ್ರಿಂದ ನಮ್ಮಲ್ಲಿ ಏನದ ಇದು ಕಡಿಮೆ ಆಗ್ತದ, ನಮ್ಮೆಲ್ಲರ ಒಂದು ಕೆಲ್ಸಕ್ಕೂ ಹೊಡೆತ ಬೀಳ್ತದ. ಆ ತರ ಆಗ್ಬಾರ್ದು. ಪ್ರತಿಯೊಂದು ಬಡ ಕುಟುಂಬಗಳಿಗೂ ಅನುಕೂಲ ಆಗ್ಲಿ ಅಂತ ಕರ್ನಾಟಕ ಸರ್ಕಾರದವ್ರು ಸಾಕಷ್ಟು ಯೋಜನೆಗಳನ್ನ ಮಾಡ್ಯಾರ. ಅದ್ರ ಜೊತೆ ಈ ಯೋಜನೆ ಮಾಡೇನದ ನಮ್ಮ ಒಂದು NRLM ದಲ್ಲಿ ದುಡಿತಾ ಇರೋ ಬಡವರ ಹೊಟ್ಟೆ ಮೇಲೆ ಹೊಡೆಯಂಗ ಆಗ್ಬಾರ್ದು. ಪ್ರತಿಯೊಬ್ಬರಿಗೆ ಇದು ಇದಾಗಬೇಕು. ಈ ಒಂದು ಯೋಜನೆ ಏನದ ನಮ್ಮ NRLM ಇದಕ್ಕೇನದ ಅಳವಡಿಸ್ಬೇಕು, ಸೇರ್ಪಡೆ ಮಾಡ್ಬೇಕು ಅಂತ ಹೇಳಿ ಏನದ ನಾವ್ ಎಲ್ಲರಲ್ಲಿ ಕೇಳ್ಕೊತಾ ಇದೀವಿ ಮೇಲೆ ಸರ್ಕಾರ. ಇಷ್ಟ ಪಡ್ತೇವೆ ಅಂದ್ರ ಗೃಹಲಕ್ಷ್ಮಿ ಸ್ವಸಹಾಯ ಸಂಘವನ್ನ ಅವ್ರು ಬ್ಯಾಂಕ್ ಒಂದ್ ಮಾಡ್ಯಾರ. ಆ ಬ್ಯಾಂಕ್ ಅನ್ನ ಮಾಡೋದ್ರಿಂತ ನಮ್ಗೇನ್ ಹಾನಿ ಆಗತ್ತದಪ್ಪ ಅಂದ್ರ 45,000 ಜನಸಂಖ್ಯೆ ಬಡ ಕುಟುಂಬದಿಂದ ಬಂದಂತ ಮಹಿಳೆಯರು ನಾವು ಅದ್ರೊಳಗ ನಾವೊಂದು ಬದುಕನ್ನು ಕಟ್ಕೊಂಡು ನಾವು ಜೀವನ ಮಾಡಾಕತ್ತೀವ್ರಿ. ನಮಗ
ಇದು ಮಾಡೋದ್ರಿಂತ್ರ ನಮಗ ಬಾಳ ತೊಂದ್ರೆ ಆಗತೈತ್ರಿ. ಇದನ್ನ ನಮಗ NRLM ಮರ್ಜ್ ಮಾಡ್ಬೇಕು. ನಮ್ಮನ್ನ ನಾವು ಕಡಿಗೆ ಮರ್ಜ್ ಮಾಡ್ಲಿಲ್ಲ ಅಂದ್ರೂ ಆ ಕೆಲ್ಸನ ನಮಗ ಅದ್ರೊಳಗ್ ಮಾಡುವಂತ ಅವಕಾಶ ನಮ್ಗೆ ಮಾಡಿಕೊಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಸರ್ಕಾರದವ್ರಿಗೆ ನಾವು ಮನವಿ ಮಾಡ್ಕೊಳತ್ತೀವ್ರಿ. ನನ್ನ ಹೆಸರು ಬಂದು ಕಾಶಿಬಾಯಿ ಉಳ್ಳಾಗಡ್ಡಿ ಅಂತ. ಎಲ್ರು ಕೈ ಹಚ್ಚಿರ್ಲಿ ಗೃಹಲಕ್ಷ್ಮಿ ಬ್ಯಾಂಕ್ ಮತ್ತು ಸರ್ಕಾರ ಸಂಘವನ್ನು ಕೌಶಲ್ಯ ಅಭಿವೃದ್ಧಿ ಇಲಾಖೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ NRLM ಯೋಜನೆಯಡಿ ಸೇರ್ಪಡೆಗೊಳಿಸಿ ಅನುಷ್ಠಾನ ಮಾಡಿ NRLM ಸಿಬ್ಬಂದಿಗಳು ನಿಮ್ಮ ಇಲಾಖೆ ಯೋಜನೆಯಲ್ಲಿ ಒಳಗೊಂಡಂತೆ ಕರ್ತವ್ಯ ನಿರ್ವಹಿಸಲು ನಾವು ಅನುವು ಮಾಡಿಕೊಡಬೇಕಾಗಿ ಮನವಿ. ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಗೌರವಿಸುತ್ತಾ ಯೋಜನೆಯ ಅನುಷ್ಠಾನವನ್ನು ಈಗಾಗಲೇ ಗ್ರಾಮೀಣ ಪ್ರದೇಶಗಳಲ್ಲಿ ದುಡಿಯುತ್ತಿರುವ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ NRLM ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಮಹಿಳಾ ಸಿಬ್ಬಂದಿಗಳಿಗೆ ಅವಕಾಶ ಕೊಟ್ಟರೆ ಅವರು ತಮ್ಮ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಗ್ರಾಮ ಪ್ರದೇಶದ ಮಹಿಳೆಯರ ಶ್ರೇಯಾಭಿವೃದ್ಧಿಗೋಸ್ಕರ ಅನುಷ್ಠಾನಗೊಳಿಸಲು ಮತ್ತು ಅದರ ಯಶಸ್ಸಿಗೋಸ್ಕರ ಶ್ರಮಿಸಲು ಸಿದ್ಧರಿದ್ದೇವೆ. ಹಾಗಾಗಿ ತಮ್ಮ ಇಲಾಖೆಯ ಗೃಹಲಕ್ಷ್ಮಿ ಬ್ಯಾಂಕ್ ಮತ್ತು ಗೃಹಲಕ್ಷ್ಮಿ ಸಹಕಾರ ಸಂಘವನ್ನು ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ GPLF ಮಹಿಳಾ ಸಿಬ್ಬಂದಿಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಮಟ್ಟದ ಮುಖ್ಯ ಪುಸ್ತಕ ಬರಹಗಾರರು ಮತ್ತು ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳ ಸಖಿಯರ ಒಕ್ಕೂಟದಿಂದ ಏನು ಸನ್ಮಾನ್ಯ ಮುಖ್ಯಮಂತ್ರಿ ಕಳಿಸಿರೋ ಮನವಿಯನ್ನು ಜಿಲ್ಲಾಧಿಕಾರಿ ಮುಖಾಂತರ ಥ್ಯಾಂಕ್ ಯು ಸರ್.